ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಆಚೆ ಕಡೆ ಮೊಮೋಸ್ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಅದ್ರ ಅಜಿನೋಮೋಟೊ ಎಲ್ಲ ಹಾಕ್ತಾರಲ್ವಾ, ಅದಕ್ಕೆ ನಾನು ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಮನೆಗೆ ಒಂದೆರಡು ಸರಿ ಟ್ರೈ ಮಾಡಿದೆ. ಹೋಗಿ ಕೇಳಿದೆ, ಅವರು ಅದರಲ್ಲಿ ಇದೆಲ್ಲ ಹಾಕ್ತಾರಂತೆ, ಏನು ಎಲೆಕೋಸು ಹಾಕ್ತಾರಂತೆ. ಅದಕ್ಕೆ ಬೇಡ, ಹೀಟ್ ಆಗುತ್ತೆ, ಅದು ಬೇರೆ. ಇದು ಅಜಿನೋಮೋಟೊ ಎಲ್ಲ ಹಾಕೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ನಾನು ಎಷ್ಟೊಂದು ಇದರಿಂದ ಕೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ಮಾಡ್ಕೋತೀನಿ ತಗೊಂಬ ಅಂತ. ಇವಾಗ ಫೈನಲಿ ತಂದ್ಕೊಟ್ಟಿದ್ದಾರೆ. ನಾನು ವೆಜ್ ಮೊಮೋಸ್ ಮಾಡ್ತಾ ಇದ್ದೀನಿ ಇವತ್ತು. ನನಗೆ ಅಂದರೆ ಏನು ಹಾರ್ಮ್ಫುಲ್ ಆಗ್ದಿರ, ಮಸಾಲೆ ಯೂಸ್ ಮಾಡ್ದಿರ, ನಾರ್ಮಲ್ ಆಗಿ ಮನೇಲಿ ಯೂಸ್ ಮಾಡಿಕೊಂಡು ಮೊಮೋಸ್ ಮಾಡೋಣ ಅಂತೇಳಿ ನಾನು ಸೋಯಾ ಸಾಸು, ಸೋಯಾ ಮತ್ತು ಸೋಯಾ ಹಾಕಿನೂ ಮಾಡ್ತೀನಿ, ಜೊತೆಗೆ ವೆಜಿಟೇಬಲ್ ಜೊತೆನೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ರೆಡಿ ಅಂದರೆ ಇನ್ನು ಇವಾಗೆಲ್ಲ ತರಿಸಿ ಇಟ್ಕೊಂಡಿದ್ದೀನಿ, ಮಾಡಬೇಕಷ್ಟೇ. ತೋರಿಸ್ತೀನಿ ತಾಳಿ ನಿಮಗೆ. ನಾನು ಎಲ್ಲನೂ ಹಾಲಲ್ಲಿ ತಗೊಬಂದು ಇಟ್ಕೊಂಡಿದ್ದೀನಿ. ಅಡುಗೆ ಮನೇಲಿ ನಮ್ಮ ಹಸ್ಬೆಂಡ್ ಅಡುಗೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ದು ಅಡುಗೆ ಮನೆ ಚಿಕ್ಕದಿರೋದ್ರಿಂದ ಇಬ್ಬರು ಮಾಡೋಕ್ಕಾಗಲ್ಲ. ಅಲ್ಲಿ ಅವ್ರು ಮಾಡೋಷ್ಟು ನಾನು ಇದನ್ನೆಲ್ಲ ರೆಡಿ ಮಾಡ್ಕೋತೀನಿ. ಇವಾಗ ಒಂದು ಬೌಲಲ್ಲಿ ನಾನು ಸ್ವಲ್ಪ ಮೈದಾ ಕಲಸಿಕೊತೀನಿ, ಯಾಕಂದರೆ ಫಾರ್ಮೇಟ್ ಆಗೋಕ್ಕೆ 30 ನಿಮಿಷ ಬೇಕಂತೆ. ತುಂಬ ಸಾಫ್ಟಾಗಿ ಕಲಸಿಕೋಬೇಕಂತೆ. ನಾನು ಇದು ನೋಡಿದ್ದು ಯಾರು ಅಂದರೆ, ಹೆಂಗೆ ತಿಳ್ಕೊಂಡೆ ಈ ರೆಸಿಪಿ ಅಂದರೆ, ಒಬ್ಬರು ಕೊರಿಯನ್ ಕಪಲ್ ಅಂತೇಳಿ ಅವರು ಯೂಟ್ಯೂಬ್ ಇದೆ. ಅವರು ಕೊರಿಯನ್ನಿಂದ, ಅಂದರೆ ಫೀಮೇಲ್ ಬಂದು ಅವರು ಕೊರಿಯನ್ ಅವರು ಮಾಡೋದು ನೋಡ್ಬಿಟ್ಟು ನಾನು ಕಲ್ತಿದ್ದು. ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡ್ರೆ ಏನಾಗುತ್ತೆ, ನಾವು ಸ್ಟೀಮ್ ಮಾಡ್ಬೇಕಾದ್ರೆ ಸಾಫ್ಟಾಗಿರುತ್ತೆ ಮೊಮೋಸು. ನಾವೇನಾದರೂ ಹಾರ್ಡಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ನನಗೆ ಎಷ್ಟು ಬೇಕೋ ನಾನು ಅಷ್ಟು ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನಮ್ಮ ಹಸ್ಬೆಂಡ್ ತಿನ್ನಲ್ಲ ಅನ್ಕೋತೀನಿ. ಸಾರಿ, ಫೋನ್ ಬಿದ್ದೋಯ್ತು. ನಮ್ಮ ಹಸ್ಬೆಂಡ್ ತಿನ್ನಲ್ಲ ಅನ್ಕೋತೀನಿ. ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಮಾಡ್ಕೋತಾ ಇದ್ದೀನಿ ಇವತ್ತು. ಜಾಸ್ತಿ ಮಾಡೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೇ ನಮ್ಮ ಮನೇಲಿ ತಿನ್ನೋದಾದರೆ ನಾನು ಒಬ್ಬಳೇ ತಿನ್ನಬೇಕು ಇದೆಲ್ಲ ಮಾಡಿಕೊಂಡು, ಅವ್ರೇನು ತಿನ್ನಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನಾರ್ಮಲ್ ನಾವು ಹೆಂಗೆ ಅಷ್ಟಿಟ್ಟು ಕಲಿಸ್ತೀವೋ ಹಂಗೆ ಕಲಿಸೋದೆ. ಇದಕ್ಕೆ ಸ್ವಲ್ಪ ಉಪ್ಪು ಟೇಸ್ಟ್ಗೋಸ್ಕರ. ಏನು ಹಾಕ್ಕೊಂಡಿದ್ದೀನಲ್ಲ, ಅದು ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಥರ ಅಂಟಬೇಕು ಅಷ್ಟಿಟ್ಟು, ಈ ಥರ ಅಂಟಬೇಕಂತೆ. ಮಾಡಿಕೊಂಡು ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ತಿಕ್ಕಿದ್ರೆ ಅದು ನಾರ್ಮಲಾಗಿ ಆಗ್ಬಿಡುತ್ತೆ, ಏನಾಗಲ್ಲ, ಅಂಟಲ್ಲ. ಚೆನ್ನಾಗಿ ನಾದ್ಕೋಬೇಕಂತೆ ಅಷ್ಟಿಟ್ಟನ್ನ. ನಾನು ನಾರ್ಮಲ್ ಟೈಮ್ ಆಗಿದ್ರೆ ಆಚೆನೇ ತಿಂತಿದ್ದೆ ಮೊಮೋಸು. ಇವಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ತಿಂತಾ ಇಲ್ಲ. ನೋಡಿ ಎಷ್ಟು ಮೆತ್ತಗಿದೆ ಅಂತ ಹೇಳಿ. ಈ ಥರನೇ ಇರಬೇಕು. ಚೆನ್ನಾಗಿ ಕಲಸಿದ್ದೀನಿ. ಇನ್ನು ಸೋಯಾಬೀನು ಇದು ಮಾಡ್ಕೊಳ್ಳೋಕ್ಕೆ, ನೆನೆಸಿಕೊಳ್ಳೋಕ್ಕೆ ಬಿಸಿ ನೀರು ತೊಗೊಂಡಿದ್ದೀನಿ. ಕುದಿಸಿಕ್ಕೊಂಡಿದ್ದೆ ನಾನು ಸ್ವಲ್ಪ ಹೊತ್ತು ಮುಂಚೆ, ಅದು ತೊಗೊಂಡಿದ್ದೀನಿ. ಇವಾಗ 10 ರೂಪಾಯಿ ಪ್ಯಾಕೆಟ್ ಸೋಯಾಬೀನ್ ಹಾಕ್ತಾಯಿದ್ದೀನಿ. ಈ ಸೋಯಾಬೀನ್ನ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡ್ಬೇಕು. ಇದನ್ನು ಕ್ಲೋಸ್ ಮಾಡಿ ಇವಾಗ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡ್ತೀನಿ. ಇದನ್ನೇನಂತ ತರಿಸಿದ್ದು? ಇದು ಸೌರೆಕಾಯಿ ಮತ್ತೆ ಕ್ಯಾರೆಟ್. ನಾವು ಸೌರೆಕಾಯಿ ಅನ್ನೋದು, ಕನ್ನಡದಲ್ಲಿ ನಾವು ಸೌರೆಕಾಯಿ ಅನ್ನೋದು. ಈ ಸೌರೆಕಾಯಿ ಮತ್ತೆ ಸ್ವಲ್ಪ ಕ್ಯಾರೆಟ್ ತಗೊಳ್ತೀನಿ ಇವಾಗ ನಾನು ಮಾಡ್ಕೊಳಕ್ಕೆ. ಅದ್ರ ಜೊತೆಗೆ ನಾನು ಸೋಯಾ ಚಂಕ್ಸನ್ನು ಮಿಕ್ಸ್ ಮಾಡ್ತೀನಿ. ಆವಾಗ ಸ್ವಲ್ಪ ಚಿಕನ್ ಥರ ಟೇಸ್ಟ್ ಬರುತ್ತೆ. ಈ ಸೋರೆಕಾಯಿ ತರಿಸ್ಕೊಂಡಿದ್ದೆ, ಇದನ್ನ ಇಷ್ಟು ಹಾಕಲ್ಲ ನಾನು, ಅರ್ಧ ಹಾಕ್ತೀನಿ. ಇನ್ನು ಇದು ಕ್ಯಾರೆಟ್ ಹಾಕ್ತೀನಿ. ಕ್ಯಾರೆಟು ಮತ್ತು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ತುಪ್ಪಲ್ಲಿ ನೆನೆಸಿಕ್ಬೇಕಂತೆ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕಂತೆ. ಅದು ನೀರು ಬಿಟ್ಟ ಮೇಲೆ ಚೆನ್ನಾಗಿ ಹಿಂಡಬೇಕಂತೆ. ತೆಗ್ದಿಕ್ತೀನಿ. ಇದಕ್ಕೆ ಕ್ಯಾರೆಟ್ ಸ್ವಲ್ಪ ಚಿಕ್ಕ ತೆಗೆದು, ಇಷ್ಟು ಕ್ಯಾರೆಟ್ ತಗೋತಾ ಇದ್ದೀನಿ. ನನಗೇನು ಸ್ವೀಟ್ ಇಷ್ಟ, ಕ್ಯಾರೆಟ್ ಇಷ್ಟ, ಒಳ್ಳೇದೇ ಬಾಡಿಗೆ. ಇದನ್ನು ಹಾಕೋತೀನಿ ಈಗ. ಒಬ್ಳು ತಿನ್ನೋದ್ರಿಂದ ಇಷ್ಟು ಸೌರೆಕಾಯಿ ಸಾಕು. ಇದು ಜಾಸ್ತಿನೇ ಆಗುತ್ತೆ. ಫಿಲ್ಲಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗಾದ್ರೂ ಯೂಸ್ ಮಾಡ್ಕೋಬೋದು. ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಏನಂತಾರೆ
ಸ್ಪ್ರಿಂಗ್ ಆನಿಯನ್ ಹಾಕೋಬೇಕಾಯ್ತು. ಸ್ಪ್ರಿಂಗ್ ಆನಿಯನ್ ಸಿಗೋದಿಲ್ಲ ಇಲ್ಲಿ ಇಂಡಿಯಾದಲ್ಲಿ. ಏನಿದ್ರು ಅಲ್ಲಿ ಮಾರ್ಕೆಟ್ ಹೋಗಿ ತಗೊಬರ್ಬೇಕು. ಇಷ್ಟೊತ್ತಿಗಿರೋದು ಇಲ್ಲ, ಅದು ಅಪರೂಪ ಸಿಗೋದ್ರಿಂದ ಸಿಗೋ ಡೌಟೇ. ಅದ್ರ ಬದಲು ನಾನು ಇವತ್ತೇನು ಅನ್ಕೊಂಡಿದ್ದೀನಿ ಅಂದರೆ ಈರುಳ್ಳಿನೇ ಹಾಕ್ಕೊಳ್ಳೋಣ ಸ್ಪ್ರಿಂಗ್ ಆನ್ ಬಗ್ಗೆ ಅಂದರೆ ಬದಲು. ಯಾಕಂದರೆ ಟೇಸ್ಟ್ ಬರುತ್ತಲ್ಲ ಈರುಳ್ಳಿ ಟೇಸ್ಟು, ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಅಂತ. ಇದು ಆಯಿತು. ಇವಾಗ ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತಿಕ್ಕಬೇಕಂತೆ. ಆವಾಗ ನೀರು ಬಿಡುತ್ತೆ ಅದು. ನೀರು ಬಿಟ್ಟ ಮೇಲೆ ಹಿಂಡ್ಬಿಟ್ಟು ಅದು ನೀರು ಏನಿದೆಯೋ ಅದು ಉಪ್ಪು ಒಂದಿಷ್ಟು ಹಾಕಿದ್ರೆ ಸಾಕು ಅನ್ಕೋತೀನಿ. ಜಾಸ್ತಿ ಆದರೆ ಕಷ್ಟ. ಉಪ್ಪು ಹಾಕ್ಕೊಂಡಿದ್ದಾಯ್ತು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕ್ಕೋತೀನಿ. ಇದಕ್ಕೆ ಸಪ್ರೇಟಾಗಿ ಪಾತ್ರೆ ತಗೋಬೇಕಾಯ್ತು. ಇದರಲ್ಲೇ ಇರಲಿ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಆಗಲೇ ನೀರು ಬಿಡ್ತಿದೆ ಇದು. ಉಪ್ಪು ಹಾಕಕ್ಕೆ ಮುಂಚೆನೇ ನೀರು ಬಿಡ್ತೈತೆ. ಆಯ್ತಿದು. ಇದನ್ನ ಕ್ಲೋಸ್ ಮಾಡಿಕ್ತೀನಿ ಇವಾಗ. ಸ್ವಲ್ಪ ಕ್ಲೋಸ್ ಮಾಡಿಕ್ಕಿದ್ರೆ ಅದು ನೀರು ಬಿಟ್ಕೊಳ್ಳುತ್ತೆ. ಅದಾದ್ಮೇಲೆ ಹಿಂಡ್ಬೋದು. ಚಟ್ನಿ ಮಾಡೋಕ್ಕೆ ನಾನು ಟೊಮೊಟೊ ಎತ್ಕೋತಾ ಇದ್ದೀನಿ. ಟೊಮೊಟೊ ಹಿಂಗೆ 4 ಭಾಗ ಥರ ಕಟ್ ಮಾಡಿ ಹಾಕೋಬೇಕು. ಯಾಕಂದರೆ ಬೇಯಬೇಕಲ್ವಾ. ಚಿಪ್ಪೆ ತೆಗೆದ್ಬಿಟ್ಟು ನಾನು ರುಬ್ಬಕ್ಕೆ ಹಾಕೋತೀನಿ. ಅವರು ಚಟ್ನಿಯಲ್ಲಿ ತಿನ್ನಲ್ಲ ನಾರ್ಮಲಾಗಿ. ಕೊರಿಯನವರು, ಚೈನೀಸ್ ಅವ್ರು ಸೋಯಾ ಸಾಸಲ್ಲಿ ತಿಂತಾರೆ. ಬಟ್ ನಮಗೆ ನಮಗೆ ಸೋಯಾ ಸಾಸಲ್ಲಿ ತಿಂದು ರೂಢಿ ಇಲ್ಲಲ್ಲ. ಟೊಮೊಟೊ, ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಇವಾಗ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ ಸ್ವಲ್ಪ ಅದು ಕುದಿಯೋಕ್ಕಂತ ಇಕ್ತೀನಿ. ನಾನು ಇವತ್ತೆಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದು. ಇದು ಬೆಳ್ಳುಳ್ಳಿ ನಂದು ಸ್ವಲ್ಪ ದಪ್ಪ ಇದೆ, ಅದಕ್ಕೆ ನಾನು ಒಂದು 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ದಪ್ಪ ಇದೆ. ಶುಂಠಿ ಅಂದರೆ ಇದ್ರಲ್ಲಿ ಅರ್ಧ ತೊಗೋತೀನಿ, ನಾನು ಜಾಸ್ತಿ ತೊಗೊಳ್ಳಲ್ಲ. ಇದ್ರಲ್ಲಿ ಅರ್ಧ ಕಟ್ ಮಾಡ್ಕೊತೀನಿ. ಇಷ್ಟನ್ನು ನಾನು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಇವಾಗ ಸೋಯಾನ ನೀರು ತಕ್ಕೋತಾ ಇದ್ದೀನಿ. ನೀಟಾಗಿ ತಕ್ಕೋತಾ ಇದ್ದೀನಿ ನೀರು. ಅಂದ್ರಲ್ಲಿ ಹಾಕೋತಾ ಇದ್ದೀನಿ. ಇನ್ನ ಇದ್ರಲ್ಲೂ ನೀರು ತಕ್ಕೋತಾ ಇದ್ದೀನಿ. ಇದರಿಂದನೂ ನೀರು ಬರುತ್ತೆ ನೋಡಿ. ಇವಾಗ ಕಾಣಿಸ್ತಿದ್ಯಾ? ನೀಟಾಗಿ ಹಿಂಡಬೇಕಂತೆ ನೀರನ್ನ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ನೀರು ಹಿಂಡಬೇಕಂತೆ. ನೋಡಿ ಇಷ್ಟು ನೀರು ಬಂತು. ಏನು ಒಂದು 1/4 kg ಅಷ್ಟು ಮಾಡ್ಕೊಂಡಿದ್ದೆ ಅನ್ಸುತ್ತೆ ನಾನು ಅಷ್ಟೇ. ಒಂದು 1/4 kgನೂ ಇಲ್ಲ, ಅದಕ್ಕೂ ಕಮ್ಮಿನೇ. 100 ಗ್ರಾಮ್ ಕ್ಯಾರೆಟ್ ಇದು. ಅದರಲ್ಲಿ ಎಷ್ಟು ನೀರು ಬಂದಿದೆ ನೋಡಿ ಉಪ್ಪು ಹಾಕಿದ್ದಕ್ಕೆ. ಇವಾಗ ಇವೆರಡನ್ನ ರುಬ್ಕೊಂಡು ತೋರಿಸ್ತೀನಿ. ಇದಕ್ಕೇನು ಹಾಕಲ್ಲ, ನಾನು ಹಂಗೆ ರುಬ್ತೀನಿ. ಇವಾಗ ಟೊಮೊಟೊನು ಇದೆಲ್ಲ ಒಣಮೆಣ್ಸಿನ್ಕಾಯಿ ಎಲ್ಲ ಬೇಯಿಸ್ಕೊಂಡಿದ್ನೆಲ್ಲ ಚಟ್ನಿ ಮಾಡೋಕ್ಕೆ ಮೊಮೋಸ್ಗೆ. ಇದನ್ನೆಲ್ಲ ಚಿಪ್ಪೆ ತಕ್ಕೋತಾ ಇದ್ದೀನಿ. ಇವಾಗ ಇದೆಲ್ಲ ಆಗಿದೆಲ್ಲ, ನಾನು ಸ್ವಲ್ಪ ಚಟ್ನಿ ಮಾಡಿಕೊಬಿಡ್ತೀನಿ. ಆಗೋಯ್ತು ಚಟ್ನಿದು, ಇನ್ನೇನು ಕೆಲಸ ಇಲ್ಲ. ಚಟ್ನಿ ಮುಗಿಸ್ಬಿಟ್ರೆ ಬೇರೆ ಟೆನ್ಷನ್ ಇರಲ್ಲ. ಚಟ್ನಿಗೆ ಇದು ನೀರು ಬೇಯಿಸ್ಕೊಂಡಿದ್ದೆ, ಅದಕ್ಕೇನೆ ಹಾಕಿ ಮಾಡ್ತೀನಿ. ಇವಾಗ ನೀರೇನು ತೆಗಿಯಕ್ಕೆ ಹೋಗಲ್ಲ, ಅದು ಹಂಗೆ ಎಲ್ಲಿ ಬಿಡೋ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಹಾಕೊಂಡು ನಾನು ಏನು ಬೇಯಿಸಿರೋದು ಅಂದರೆ ರುಬ್ಕೊಂಡಿರೋದಿದೆ ಅಲ್ಲ, ಅದನ್ನ ಹಾಕೋತೀನಿ ಇದಕ್ಕೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ಕೆಚಪ್ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೆ, ಜಾಸ್ತಿ ಆಗೋಯ್ತು ಸೋಯಾ ಸಾಸು. ಸ್ವಲ್ಪ ಕೆಚಪ್ಪು ಸ್ವಲ್ಪ ಹಾಕೊಳ್ಳಿ. ಸೋಯಾ ಸಾಸು ನಾನು ಜಾಸ್ತಿ ಹಾಕ್ಬಿಟ್ಟೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿರ್ಸ್ಕೊಳ್ಳೋಣ. ಆಯಿತು ಚಟ್ನಿ. ಕ್ಲೋಸ್ ಮಾಡಿ ಎತ್ತಿಕ್ತೀನಿ ನಾನು.
ಸೋಯಾಬೀನು ಮತ್ತೆ ಇದು ಮಿಕ್ಸರು, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದೀನಿ. ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಇಷ್ಟು ಸೋಯಾ ಸಾಸು, ಸ್ವಲ್ಪ ಪೆಪ್ಪರ್ ಪೌಡರು ಖಾರಕ್ಕೆ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಇಕ್ಕೋಬೇಕು. ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ ನಾನು. ಆಯಿತು, ಫಿಲ್ಲಿಂಗ್ದು ಇಷ್ಟೇನೆ. ಸ್ವಲ್ಪ ಕೊತ್ತಂಬರಿ ಹಾಕೋತಿಲ್ಲ. ಇನ್ನು ಇದು ಮೊಮೋಸ್ಗೆ ಒತ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೈದಾ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈ ತುದಿದೆಲ್ಲ ಎಡ್ಜಸ್ಸು ಅಲ್ಲಿ ಮಾತ್ರ ಒತ್ತಾ ಇದ್ದೀನಿ. ಇಷ್ಟಿಲ್ಲಿ ಕ್ಲೋಸ್ ಮಾಡಿಕೊಂಡು ಹಿಂಗೆ ಹಿಂಗೆ ಹಿಂಗೆ, ಆಮೇಲೆ ಈ ಕಡೆನ ಹಿಂಗೆ 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 ಮಾಡ್ಕೊತಾ ಇದ್ದೀನಿ ನೋಡಿ. ಹಿಂಗೆ ಬಂದಿದೆ. ಇದು ಅಷ್ಟೇನೆ ಚೆನ್ನಾಗಿ ಬಂದಿಲ್ಲ, ಬಟ್ ಎರಡನೇದು ಮಾಡ್ತೀನಿ. ಇನ್ನು ನಾನು ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಆಯಿತು, ನೀರು ಕುದ್ದಾಯ್ತು. ಅದು ಹಾರದ್ದು ಇದು ಬರುತ್ತಲ್ಲ, ಅದರಲ್ಲಿ ಇಡ್ತಾ ಇದ್ದೀನಿ. ಸ್ವಲ್ಪ ಮೇಲೇನೆ ಇಕ್ಕೋತಾ ಇದ್ದೀನಿ ನಾನು. ಇನ್ನು ನಾನು ಇದು ಫಸ್ಟ್ ಟೈಮ್ ನಮ್ಮನ್ನು ಮಾಡಿದಾಗ ಚೆನ್ನಾಗಿ ಬಂದಿತ್ತಿಲ್ಲ ಒಂದೆರಡು, ಆಮೇಲೆ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬಂತು. ಎಲ್ಲ ಇಕ್ಕೋತೀನಿ, ನಾರನ್ನು ಇಕ್ಕೋತಾ ಇದ್ದೀನಿ. ಇವಾಗ ಇಟ್ಕೊಂಡಿದ್ದೀನಿ, ಕ್ಲೋಸ್ ಮಾಡ್ಕೊತೀನಿ. ಕ್ಲೋಸ್ ಮಾಡಿ ಇದು ವೆಜ್ ಮೊಮೋಸ್ ಎಲ್ಲ 10 ನಿಮಿಷ ಇದು ಮಾಡಬೇಕಂತೆ. ಇವಾಗ 8 ಗಂಟೆ ಆಗಿದೆ. ನಾ 8:10ಕ್ಕೆ ತೆಗಿತೀನಿ. ನೋಡಿ ಫ್ರೆಂಡ್ಸ್, ಮಾಡಿದ್ದೀನಿ. ಆಗೈತೆ ಚಟ್ನಿ ಮೊಮೋಸ್. ಸೇಮ್ ಚಿಕನ್ ಮೊಮೋಸ್ ಹೆಂಗೆ ಬರುತ್ತೆ ನೋಡಿ, ಹಂಗೆ ಬಂದಿದೆ. ಸೇಮ್ ಹಂಗೆ ಇದೆ. ಇವತ್ತಿನ ಬ್ಲಾಗು ಇಲ್ಲೇ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ.